ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಇಂಗ್ಲಿಷ್ ಪರೀಕ್ಷೆಯನ್ನು ನೀವೆಲ್ಲರೂ ಚೆನ್ನಾಗಿ ಬರೆದಿರುವಿರಿ ಎಂಬುದಾಗಿ ಭಾವಿಸ್ತೇನೆ. ಅದರ ಕೀ ಆನ್ಸರ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳುವ. ಮೊದಲನೇದಾಗಿ ರೋಮನ್ ನಂಬರ್ 1, ಫಸ್ಟ್ ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಡಿಡೆಂಟ್ ದೇ. ಕ್ವಶನ್ ನಂಬರ್ 2, ಸರಿಯಾದ ಉತ್ತರ ಆಪ್ಷನ್ ಡಿ, ಟು ಸರ್ವೆ. ಕ್ವಶನ್ ನಂಬರ್ 3, ಸರಿಯಾದ ಉತ್ತರ ಆಪ್ಷನ್ ಬಿ, ರಿಕ್ವೆಸ್ಟಿಂಗ್. ಕ್ವಶನ್ ನಂಬರ್ 4, ಸರಿಯಾದ ಉತ್ತರ ಆಪ್ಷನ್ ಸಿ, ವುಡಂಟ್ ಹ್ಯಾವ್. ರೋಮನ್ ನಂಬರ್ 2, ಕ್ವಶನ್ ನಂಬರ್ 5, ಸರಿಯಾದ ಉತ್ತರ ಕಾಮ್. ಕ್ವಶನ್ ನಂಬರ್ 6, ಸರಿಯಾದ ಉತ್ತರ ಕ್ಲೋತ್. ಕ್ವಶನ್ ನಂಬರ್ 7, ರಾಜೇಶ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಕ್ವಶನ್ ನಂಬರ್ 8, ಸರಿಯಾದ ಉತ್ತರ ಅಡ್ವರ್ಬ್. ಕ್ವಶನ್ ನಂಬರ್ 9, ದ ರೈಟ್ ಆನ್ಸರ್ ಈಸ್ ಬಟ್. ಕ್ವಶನ್ ನಂಬರ್ 10, ದ ರೈಟ್ ಆನ್ಸರ್ ಈಸ್ ವಿತ್. ಕ್ವಶನ್ ನಂಬರ್ 11, ದ ರೈಟ್ ಆನ್ಸರ್ ಈಸ್ ವಾಸ್ ವೇಟಿಂಗ್. ಕ್ವಶನ್ ನಂಬರ್ 12, ಸರಿಯಾದ ಉತ್ತರ ಡೆವಲಪ್ಮೆಂಟ್. ಕ್ವಶನ್ ನಂಬರ್ 13, ನಿಮ್ಮ ಓನ್ ಸೆಂಟೆನ್ಸನ್ನು ನೀವು ಮಾಡ್ಬೋದು. ಈ ರೀತಿಯಾಗಿ ಬರಿಬೋದು. ಲೆಟ್ಸ್ ಗೋ ಫಾರ್ ಎ ವಾಕ್. ಕ್ವಶನ್ ನಂಬರ್ 14, ಸರಿಯಾದ ಉತ್ತರ ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದಿ ಕ್ಲಾಸ್. ಕ್ವಶನ್ ನಂಬರ್ 15, ದ ರೈಟ್ ಆನ್ಸರ್ ಈಸ್ ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್. Question number 16, the right answer is he was planning to go to his native place. Question number 17, A, adverbial mistake to be corrected, frantic alla, frantically. B, spelling mistake to be corrected, emergency, EMERGENCY ಆಗಬೇಕು. ಇಲ್ಲಿ EMRGENCY ಅಂತ ಕೊಟ್ಟಿದ್ದಾರೆ. ಇನ್ನು ಉಳಿದಿರುವಂಥ ಎಲ್ಲ ಪ್ರಶ್ನೆಗಳಿಗೂ ನೀವೆಲ್ಲರೂ ಚೆನ್ನಾಗಿ ಉತ್ತರ ಬರೆದಿರುವಿರಿ ಎಂಬುದಾಗಿ ಭಾವಿಸ್ತೇನೆ. ಇನ್ನು ರೋಮನ್ ನಂಬರ್ 11, ರೀಡ್ ದಿ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ದಟ್ ಫಾಲೋ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ವಾಟ್ ಕೈಂಡ್ ಆಫ್ ಸಿಟಿಸನ್ಸ್ ಶುಡ್ ಎಜುಕೇಷನ್ ಪ್ರೊಡ್ಯೂಸ್? ಇದಕ್ಕೆ ಉತ್ತರ, Education should produce men who love their own country but who do not want to harm other countries. What do some people think to be the aim of education? ಉತ್ತರವನ್ನು ನೀವಿಲ್ಲಿ ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.